ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸ್ಯಾಂಡಲ್ವುಡ್ ನಲ್ಲಿ ಭುಗಿಲೆದ್ದಿರುವ ಇಬ್ಬರು ಸ್ಟಾರ್ ನಟರ ಫ್ಯಾನ್ಸ್ ವಾರ್ ಕಾವೇರಿತು, ಎಲ್ಲೇ ಮೀರಿತು. ಕೊನೆಗೂ ಕಮಿಷನರ್ ಕಚೇರಿ ಮೆಟ್ಟಿಲೇರೇ ಬಿಟ್ಟಿದೆ. ಅಶ್ಲೀಲ ಕಾಮೆಂಟ್ಸ್ ಹಾಕಿದಂತ ಕಿಚ್ಚ ಸುದೀಪ್ ಫ್ಯಾನ್ಸ್ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಏನಿದರ ಡೀಟೇಲ್ಸ್? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸ್ಯಾಂಡಲ್ವುಡ್ನ ಇಬ್ಬರು ಸ್ಟಾರ್ಗಳ ಫ್ಯಾನ್ಸ್ ವಾರ್ ಇನ್ನೊಂದು ಹಂತಕ್ಕೆ ಹೋಗಿದೆ. ಅಶ್ಲೀಲ ಕಮೆಂಟ್ ವಿಚಾರವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಶ್ಲೀಲ ಕಮೆಂಟ್ ಮಾಡಿದ 15 ಇನ್ಸ್ಟಾ ಐಡಿಗಳು, 150ಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ಗಳನ್ನು ಯಾರು ಕಮೆಂಟ್ ಮಾಡಿದ್ರಲ್ಲ ಅವರ ವಿರುದ್ಧ ಸಿಸಿಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿ ಅವರಿಗೆ ದೂರು ನೀಡಿದ್ದಾರೆ. ಸಾಕ್ಷಿಗಳ ಸಮೇತ ದೂರು ನೀಡಿರುವ ವಿಜಯಲಕ್ಷ್ಮಿ ಆರೋಪಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರಿಂದ ದೂರನ್ನ ಸ್ವೀಕರಿಸಿರುವಂತಹ ಸೈಬರ್ ಕ್ರೈಮ್ ವಿಭಾಗದ ಇನ್ಸ್ಪೆಕ್ಟರ್ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇನ್ನು ತಮ್ಮ ಬಗ್ಗೆ ಮಾಡಿರುವ ಅಸಭ್ಯ ಪದಗಳ ಸ್ಕ್ರೀನ್ ಶಾಟ್ ಹಂಚಿಕೊಂಡಿರುವಂತಹ ವಿಜಯಲಕ್ಷ್ಮಿ ಕ್ಲಾಸ್ ಫ್ಯಾನ್ಸ್ ಅಂತ ಕುಟುಕಿದ್ದಾರೆ. ಆದರೆ ಈ ಕ್ಲಾಸ್ ಫ್ಯಾನ್ಸ್ ಅಂದ್ರೆ ಯಾರು ಅಂತ ಅವರು ಸ್ಪಷ್ಟಪಡಿಸಿಲ್ಲ. ಇತ್ತೀಚೆಗೆ ನಟಿ ರಮ್ಯಾ ಕೂಡ ಹೀಗೆ ಅಶ್ಲೀಲ ಕಾಮೆಂಟ್ ಮಾಡಿದವರ ವಿರುದ್ಧ ದೂರು ನೀಡಿದ್ರು. ಈ ಪರಿಣಾಮ ಕೆಲ ಕಿಡಿಗೇಡಿಗಳು ಜೈಲಿಗೆ ಹೋಗಿ ಬಂದಿದ್ದಾರೆ. ಈ ವಿಚಾರ ತಿಳಿದು ಕೆಲವರು ಮೊಂಡಾಟ ಪ್ರದರ್ಶನ ಮಾಡಿದ್ದಾರೆ. ಇವರ ವಿರುದ್ಧವೂ ಕೂಡ ಪೊಲೀಸ್ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಕಿಚ್ಚ ಸುದೀಪ್ ಫ್ಯಾನ್ಸ್ ವಿರುದ್ಧ ವಿಜಯಲಕ್ಷ್ಮಿ ಆಕ್ರೋಶದ ಬರಹವನ್ನ ಪೋಸ್ಟ್ ಮಾಡಿದ್ದಾರೆ. ಇಲ್ಲಿರುವ ಎಲ್ಲ ಕ್ಲಾಸ್ ಫ್ಯಾನ್ಸ್ಗಳಿಗೆ ನಿಮ್ಮ ಮಟ್ಟವನ್ನ ಸಾರ್ವಜನಿಕವಾಗಿ ತೋರಿಸಿದ್ದಕ್ಕೆ ಧನ್ಯವಾದಗಳು. ಈ ಖಾತೆಗಳ ವಿರುದ್ಧ ಪೊಲೀಸ್ ದೂರು ದಾಖಲಾಗಿದೆ. ಕಿರುಕುಳ ನೀಡೋದನ್ನ ಇನ್ನು ಮುಂದೆ ಫ್ಯಾನ್ಸ್ ಡಮ್ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸ್ಪಷ್ಟ ಅಂತ ವಿಜಯಲಕ್ಷ್ಮಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೀಳು ಭಾಷೆ ಬಳಸುವ ಕ್ಲಾಸಿ ಹುಡುಗರಿಗೆ ವಿಶೇಷ ಚಪ್ಪಾಳೆ. ಹಾಗೆ ತಾಯಂದಿರನ್ನು ಕೂಡ ಸಂಸ್ಕಾರವನ್ನು ಮೂಲಭೂತ ಗೌರವವನ್ನು ಬಿಟ್ಟು ನೇರವಾಗಿ ಆಕಾಶದಿಂದ ಇಳಿದಂತಿರುವ ಕ್ಲಾಸಿ ಹುಡುಗರಿಗೆ ಇದಕ್ಕೆ ಇನ್ನಷ್ಟು ವಿವರಣೆ ಬೇಡ. ಇದನ್ನೆಲ್ಲ ಸಾಮಾನ್ಯ ಅಂತ ಮೌನವಾಗಿ ಒಪ್ಪಿಕೊಳ್ಳುವವಳೆಲ್ಲ ನಾನು. ಇದು ನಿಮಗೆ ಸಾಮಾನ್ಯ ದಿನವಾಗಿದ್ರೆ ದೇವರು ನಿಮಗೆ ಕೃಪೆ ತೋರಿಸ್ಲಿ. ಇಂದು ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ಇದು ನನ್ನ ಬಗ್ಗೆ ಮಾತ್ರ ಅಲ್ಲ, ಪ್ರತಿ ಮಹಿಳೆಗೂ ಕೂಡ ಗೌರವಕ್ಕೆ ಅರ್ಹಳು ಅನ್ನೋದನ್ನ ನೆನಪಿಸುವ ಸಂದೇಶ ಇದು ಅಂತ ವಿಜಯಲಕ್ಷ್ಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ದರ್ಶನ್ ಅವರ ಫ್ಯಾನ್ಸು ಮಾಸ್, ಸುದೀಪ್ ಫ್ಯಾನ್ಸ್ ಕ್ಲಾಸ್ ಅಂತ ಕೆಲವರು ಹೇಳ್ತಾರೆ. ಸುದೀಪ್ ಫ್ಯಾನ್ಸ್ ಅತಿರೇಕವಾಗಿ ವರ್ತಿಸಲ್ಲ ಅಂತ ಭಾವನೆ ಇದೆ. ಇಂತಹ ಯಾವುದೇ ಚರ್ಚೆಯಲ್ಲೂ ಕೂಡ ದರ್ಶನ್ ಅಭಿಮಾನಿಗಳನ್ನೇ ಬೊಟ್ಟು ಮಾಡೋದನ್ನ ಎಲ್ಲರೂ ಕೂಡ ನೋಡಿದ್ದೀರಿ, ಅದೇ ಹೆಚ್ಚು. ಬಹುಶಃ ಇದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡೇ ವಿಜಯಲಕ್ಷ್ಮಿ ಅವರು ಈ ಕಾಮೆಂಟ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಇದಲ್ಲದೆ ಅಭಿಮಾನದ ಹೆಸರಲ್ಲಿ ಇನ್ನು ಮುಂದೆ ಕಿರುಕುಳ ನಡೆಯೋದಿಲ್ಲ ಅಂತ ಕೂಡ ಮತ್ತೊಂದು ಸಾಲನ್ನು ಕೂಡ ವಿಜಯಲಕ್ಷ್ಮಿ ಬರ್ಕೊಂಡಿದ್ದಾರೆ. ಒಟ್ಟಾರೆ ಇಬ್ಬರು ಸ್ಟಾರ್ ನಟರ ಫ್ಯಾನ್ಸ್ ವಾರ್ ಸ್ಯಾಂಡಲ್ವುಡ್ ನಲ್ಲಿ ಕಿಚ್ಚನ್ನ ಹೆಚ್ಚು ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇಬ್ಬರು ಸ್ಟಾರ್ ನಟರ ಅಭಿಮಾನಿಗಳು ಕೂಡ ಕದನ ಕಾವೇರ್ಬಿಟ್ಟಿದೆ, ಎಲ್ಲೇ ಮೀರಿದೆ. ಕಿಚ್ಚನ ಯುದ್ಧದ